ಸ್ನೇಹಿತರೆ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಗಿಲ್ಲಿ ನಟ ಅವರು ಇವತ್ತು ಹೊಸ ಒಂದು ಆಪರ್ಚುನಿಟಿಯಲ್ಲಿ ಸಿಕ್ಕಂಥ ಒಂದು ಹೊಸ ಕಾರನ್ನು ಇವತ್ತು ಖರೀದಿ ಮಾಡಿದ್ದಾರೆ. ಸೊ ನಿಜಕ್ಕೂ ಖುಷಿ ಆಗ್ತಾ ಇದೆ. ಆ ಒಂದು ಕುಟುಂಬಕ್ಕೆ ಸಂತಸ ತುಂಬಿರುವಂಥದ್ದು. ಕಷ್ಟಪಟ್ಟು ದುಡಿದು ಗಿಲ್ಲಿಯವರು ಇವತ್ತು ದುಬಾರಿ ಬೆಲೆಯ ಒಂದು ಕಾರನ್ನು ಇವತ್ತು ಪರ್ಚೇಸ್ ಮಾಡಿದ್ದಾರೆ. ಸೊ ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಬರೋಣ. ಈ ಒಂದು ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ದುಡಿದಂಥ ಗಿಲ್ಲಿ ನಟ ಹೊರಗಡೆ ಕೂಡ ಹೆಚ್ಚು ಫ್ಯಾನ್ಸ್ ಕ್ರೇಜ್ ಸಿಕ್ಕಾಪಟ್ಟೆ ಜಾಸ್ತಿಯಾಗಿ ಕೆಲವೊಂದಿಷ್ಟು ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಂಡಿದ್ರು, ಕೆಲವೊಂದಿಷ್ಟು ಕಾರ್ಯಕ್ರಮಗಳಲ್ಲಿ ಗಿಲ್ಲಿಯವರು ಅಟೆಂಡ್ ಆಗಿದ್ರು. ಇವೆಲ್ಲದರ ಒಂದು ಶ್ರಮ ಎಲ್ಲದಕ್ಕೂ ಸಿಕ್ಕಂಥ ಪ್ರತಿಫಲ ಇವತ್ತು ಆಸೆಯಂತೆ ತನ್ನ ಕನಸಿನ ದುಬಾರಿ ಬೆಲೆಯ ಒಂದು ಕಾರನ್ನು ಖರೀದಿ ಮಾಡಿದ್ದಾರೆ. ನಿಜಕ್ಕೂ ಈ ಒಂದು ವಿಡಿಯೋ ಸಿಕ್ಕಾಪಟ್ಟ ಜನ ನೋಡಿ ಖುಷಿಪಟ್ಟಿರುವಂಥದ್ದು. ಅದರಲ್ಲೂ ಕೂಡ ಕುಟುಂಬದವರು ತನ್ನ ಮಗ ಕಷ್ಟಪಟ್ಟು ದುಡಿದು ಈ ರೀತಿಯಾಗಿ ದೊಡ್ಡ ಮಟ್ಟದ ಸಾಧನೆ ಮಾಡಿದ್ದಲ್ಲ ಅನ್ನೋದು ಅಪ್ಪ ಅಮ್ಮನಿಗೂ ಕೂಡ ಖುಷಿಯನ್ನು ತಂದು ಕೊಟ್ಟಿರುವಂಥದ್ದು. ಸದ್ಯ ಗಿಲ್ಲಿ ನಟ ಮತ್ತು ಕಾವ್ಯ ಶೈವ ಅವರು ಇಬ್ಬರು ಕೂಡ ಹೋಗಿ ಇವತ್ತು ದೊಡ್ಡ ಶೋರೂಮ್ನಲ್ಲಿ ದುಬಾರಿ ಬೆಲೆಯ ಕಾರನ್ನು ಈ ಒಂದು ಪರ್ಚೇಸನ್ನು ಮಾಡಿರುವಂಥದ್ದು ಒಂದು ಖುಷಿಯ ವಿಚಾರ ವೀಕ್ಷಕರ. ಎಲ್ಲದರಲ್ಲೂ ಕೂಡ ಕಾವ್ಯ ಮತ್ತು ಗಿಲ್ಲಿ ಕಾಣಿಸ್ಕೊಳ್ಳೋದ್ರ ನೋಡಿದರೆ ನಿಜಕ್ಕೂ ಇವರು ನಿಜ ಜೀವನದಲ್ಲೂ ಒಂದಾಗುವ ಸಾಧ್ಯತೆಯ ಲಕ್ಷಣಗಳು ಹೆಚ್ಚಾಗಿ ಕಾಣ್ತಿದೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ಆದರೆ ವೇದಿಕೆಯಲ್ಲಿ ಕಾಣಿಸ್ಕೊಳ್ಳುವಂತಹ ಈ ಜೋಡಿ ಭಾಳ ಇಷ್ಟ ಆಗಿದೆ. ಈ ಜೋಡಿಯನ್ನು ಎಲ್ಲರೂ ಕೂಡ ಇಷ್ಟಪಡ್ತಿರೋದ್ರಲ್ಲಿ ಎರಡು ಮಾತಿಲ್ಲ. ಯಾಕೆಂದರೆ ಇವರ ಮನಸ್ಸಿನಲ್ಲಿ ಯಾವುದೇ ರೀತಿಯ ಕಲ್ಮಶಗಳು ಇಲ್ಲ. ಇವರ ಒಂದೇ ದೇಹ ಎರಡು ಜೀವಗಳು ಅಂತ ಹೇಳುವ ಗಾದೆಯ ಮೂಲಕವೇ ಇವರಿಬ್ಬರು ಆಗಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇವರಿಬ್ಬರು ಕೂಡ ನಡೆದುಕೊಳ್ಳುವಂಥದ್ದು. ಸದ್ಯ ಬಿಗ್ ಬಾಸ್ ಮನೆಯಿಂದ ಬಂದಂತಹ ಗಿಲ್ಲಿ ನಟ, ಈಗಿರುವ ಗಿಲ್ಲಿ ನಟ ಯಾವುದೇ ವ್ಯತ್ಯಾಸಗಳಿಲ್ಲ, ಯಾವುದೇ ಅಹಂ ಇಲ್ಲ, ಯಾವುದೇ ದುರಂಕಾರಗಳಿಲ್ಲ. ಸೊ ನಾನು ಸ್ಟಾರ್ ಆಗಿ ಬಿತ್ತಿದ್ದೀನಿ, ನಾನು ಬೆಳೆದಿದ್ದೀನಿ ಅನ್ನುವಂಥ ಒಂದು ದುರಂಕಾರವೇ ಇಲ್ಲದಂತೆ ಎಲ್ಲ ಒಂದು ಸಣ್ಣ ಪುಟ್ಟ ದೊಡ್ಡವರಿಂದ ಹಿಡಿದು ಎಲ್ಲರನ್ನು ಕೂಡ ಸೌಜನ್ಯವಾಗಿ ಮಾತಾಡಿಸುವಂತಹ ವ್ಯಕ್ತಿ ಗಿಲ್ಲಿ ನಟ. ಏಕೆಂದರೆ ಕಷ್ಟದಿಂದ ಬೆಳೆದಂತಹ ವ್ಯಕ್ತಿಗೆ ಕಷ್ಟದ ಬಗ್ಗೆ ಅರಿವು ಗೊತ್ತಿರುತ್ತೆ. ಸೊ ಗಿಲ್ಲಿ ನಟ ಈ ಮಟ್ಟದಲ್ಲಿ ಸಾಧನೆ ಮಾಡಿ ದೊಡ್ಡ ಮಟ್ಟದ ಒಂದು ಯಶಸ್ಸನ್ನು ಪಡೆದುಕೊಂಡಿರುವಂಥದ್ದು ಇಡೀ ಕರ್ನಾಟಕದ ಜನ ಖುಷಿಯನ್ನು ವ್ಯಕ್ತಪಡಿಸಿರುವಂಥದ್ದು. ಸದ್ಯ ಇವತ್ತು ಗಿಲ್ಲಿ ನಟ ಮತ್ತು ಕಾವ್ಯ ಅವರು ಒಂದು ದೊಡ್ಡ ಶೋರೂಮ್ಗೆ ಹೋಗಿ ಇವತ್ತು ಕಾರನ್ನು ಪರ್ಚೇಸ್ ಮಾಡಿರುವಂಥದ್ದು ಎಲ್ಲ ಕಡೆ ಖುಷಿಯಾದ ವಿಚಾರವನ್ನು ಫ್ಯಾನ್ಸ್ ಹಂಚಿಕೊಡ್ತಾ ಇದ್ದಾರೆ. ನೀವು ಕೂಡ ಗಿಲ್ಲಿ ನಟ ಅವರ ಫ್ಯಾನ್ಸ್ ಕೂಡ ಆಗಿದ್ದರೆ ತಪ್ಪದೇ ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ. ಯಾಕೆಂದರೆ ಗಿಲ್ಲಿ ನಟ ಸಾಮಾನ್ಯವಾಗಿದ್ದಂತಹ ವ್ಯಕ್ತಿ ಇವತ್ತು ಜನ ಆತನ ಬರುವಿಕೆಗೆ, ಆತನ ಸೆಲ್ಫಿಗಾಗಿ, ಆತನ ಒಂದು ಸಿಗ್ನೇಚರ್ಗಾಗಿ ಎಲ್ಲರೂ ಕೂಡ ಬಹಳ ಜನ ಕ್ಯೂನಲ್ಲಿ ನಿಲ್ಲುವಂಥ ಜನ ಆಗಿದ್ದಾರೆ. ಏಕೆಂದರೆ ಸಾಧನೆ ಮಾಡೋವರೆಗೂ ಮಾತ್ರ ಭಾಳ ಕಷ್ಟ, ಸಾಧನೆ ಮಾಡಿದರೆ ತನ್ನ ಒಂದು ಗುರಿ ತಲುಪುವಂಥದ್ದು. ಸದ್ಯ ಈ ಒಂದು ವೇದಿಕೆಯನ್ನು ಬಿಗ್ ಬಾಸ್ ಕೊಟ್ಟಿರುವಂಥದ್ದು ನಿಜಕ್ಕೂ ಆತನ ಪುಣ್ಯದ ಕೆಲಸ. ಆತನಿಗೆ ಒಳ್ಳೆಯ ಅದೃಷ್ಟ ತಂದುಕೊಟ್ಟಿದೆ. ಸೊ ಯಾವ ಒಂದು ಸ್ಪರ್ಧೆಗೂ ಕೂಡ ಇಲ್ಲದಂತಹ ಒಂದು ಕ್ರೇಜು ಗಿಲ್ಲಿ ನಟನಿಗೆ ಸಿಕ್ಕಿರುವಂಥದ್ದು. ಯಾವುದೋ ಒಂದು ರಿಯಾಲಿಟಿ ಶೋನಲ್ಲಿ ಪ್ರಾಪರ್ಟಿ ಕಾಮಿಡಿಗಳನ್ನು ಮಾಡ್ತಾ ಇದ್ದಂಥ ಗಿಲ್ಲಿ ನಟ ಎಷ್ಟರ ಮಟ್ಟಿಗೆ ದೊಡ್ಡ ಸಾಧನೆ ಮಾಡ್ತಾನೆ ಅನ್ನೋದು ಅದು ದೇವರ ಒಂದು ಮಹಿಮೆ ಅಂತಲೇ ಹೇಳ್ಬೋದು. ಅಷ್ಟು ಅದೃಷ್ಟದ ಲಕ್ಷ್ಮಿ ಗಿಲ್ಲಿ ನಟನಿಗೆ ಒಲಿದಿದೆ. ಸೊ ಯಾರೆಲ್ಲ ಗಿಲ್ಲಿ ನಟ ಫ್ಯಾನ್ಸ್ ಇದ್ದೀರಿ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಈ ಒಂದು ಗಿಲ್ಲಿಯ ಕುಟುಂಬಕ್ಕೆ ಆಶೀರ್ವದಿಸಿ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಹಾಗೆಯೇ ಎಲ್ಲರೂ ಕೂಡ ಕೇಳ್ತಾ ಇರ್ತೀರಿ ಗಿಲ್ಲಿ ಮತ್ತು ಕಾವ್ಯ ಅವರ ಮದುವೆ ಯಾವಾಗ ಅನ್ನೋದನ್ನು. ಸೊ ಮುಂದಿನ ದಿನಗಳಲ್ಲಿ ಈ ಒಂದು ಶುಭಗಳಿಗೆ ನಿಮ್ಮೆಲ್ಲರಿಗೂ ಕೂಡ ಸಿಗುವ ಸಾಧ್ಯತೆ ಕೂಡ ಇದೆ. ಸೊ ಕಾದು ನೋಡೋಣ. ದೇವರು ಇವರಿಬ್ಬರನ್ನ ಒಂದು ಮಾಡುವ ಸಾಧ್ಯತೆ ತುಂಬ ಲಕ್ಷಣಗಳು ಕಾಣ್ತಾ ಇರುವಂಥದ್ದು. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಇವರಿಬ್ಬರು ಕೂಡ ಒಂದಾಗ್ತಾರಾ ಸೊ ಅನ್ನೋದನ್ನು. ಸೊ ಯಾರೆಲ್ಲ ಅಭಿಮಾನಿಗಳಿದ್ರಿ ನಿಮ್ಮ ಒಂದು ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.